ಎಲ್ಲ ವಿಷಯದಲ್ಲೂ ನಾಟ್ ಓನ್ಲಿ ಸ್ಟಾಕ್ ಮಾರ್ಕೆಟ್, ಇವಾಗ ನಿಮ್ಮದು ಫಾರ್ಮಾ ಬಿಸ್ನೆಸ್ಸಲ್ಲೇ ತಗೊಳ್ಳಿ, 100 ಜನ ತಗೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ, ಅದರಲ್ಲಿ ಒಂದು 2-3 ಜನ ಮಾತ್ರ ಸಖತ್ ಸಕ್ಸಸ್ ಆಗಿರ್ತಾರೆ. ಮಿಕ್ಕಿದವರೆಲ್ಲ ಯಾಕಾಗಿಲ್ಲ? ಈ ಡೈನಮಿಕ್ ಸಿಸ್ಟಮ್ ಏನಪ್ಪ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂದರೆ, ಎಫರ್ಟ್ ಕಡಿಮೆ ಒಂದು 10% ಹಾಕಿದ್ರು 90% ರಿಸಲ್ಟ್ ಕೊಡುತ್ತೆ. ಇದೊಂದು ಸಪೋರ್ಟ್ ಇಟ್ಕೊಂಡ್ರೆ ಪ್ರಾಬ್ಲಮ್ ಇಂದ ಎಸ್ಕೇಪ್ ಆಗೋದಕ್ಕೆ ಯೂಸ್ ಮಾಡುವಂಥ ವರ್ಡ್ ಲಕ್ಕು, ಹಣೆ ಬರ, ದೇವರಿದ್ದಾನೆ. 5 ಲಕ್ಷದಲ್ಲಿ ಶುರು ಮಾಡಿ ಅದ್ರ ಬೇರೆ ಬಿಸ್ನೆಸ್ ಸ್ಟಾಕ್ ಮಾರ್ಕೆಟ್ ಬಿಟ್ಟು ನಿಮ್ಮ ಬಿಸ್ನೆಸ್ 100 ಕೋಟಿಗೆ ಹೋಗಿ ರೀಚ್ ಆಗಕ್ಕಾಗುತ್ತಾ? 5 ಇದ್ರಲ್ಲಿ ಎಷ್ಟು ಬೇಗ ನಾವು ದುಡ್ಡು ಮಾಡ್ಬೋದು ಅಂತ ಸಿಕ್ಕಾಪಟ್ಟೆ ಯೂಸ್ ಜನ ಸಂಪಾದನೆ ಮಾಡಕ್ಕಿದ್ದಾರೆ. ಎಷ್ಟೋ ಜನ ಇವತ್ತು ಕಾಲೇಜ್ ಸ್ಟೂಡೆಂಟ್ಸು, ಸ್ಕೂಲ್ ಮಕ್ಕಳೆಲ್ಲ ಮಾಡ್ತಾ ಇದ್ದಾರೆ. 500 ರೂಪಾಯಿ 1000 ರೂಪಾಯಿ ಮಾರ್ಕೆಟ್ ಅಲ್ಲಿ ಬೇಸಿಕ್ಸ್ ಹೆಂಗೆ ಬೈ ಮಾಡೋದು, ಹೆಂಗ್ ಸೆಲ್ ಮಾಡೋದು, ಆಮೇಲೆ ಡೈನಾಮಿಕ್ ಸಿಸ್ಟಮ್ ಏನ್ ಹೇಳುತ್ತೆ ಅಂತ ಶಿಸ್ತಿಂದ ಫಾಲೋ ಮಾಡೋದು. ಇಷ್ಟು ಮಾಡ್ಬಿಟ್ರೆ ಸಿಕ್ಕಾಪಟ್ಟೆ ಎಷ್ಟು ನೀವು ಅನ್ಕೊಳ್ತೀರೋ ನಿಮ್ ಬುದ್ಧಿವಂತಿಕೆ ಅಷ್ಟು ಅರ್ನ್ ಮಾಡ್ಬೋದು. ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಅಲ್ಲಿ ಹೆಂಗ್ ಮಾಡೋದು ಅಂತ ಕೋಟ ನೋಟ್ ಪ್ರಿಂಟ್ ಮಾಡೋದಲ್ಲ, ಫಸ್ಟ್ ತಿಳ್ಕೊಳ್ಳಿ. ಬಂಡವಾಳ ಆಗುತ್ತೆ ಮುಂಚೆ ತಿಳ್ಕೊಳ್ಳದೆ ಯಾವ್ದ್ರದ್ದು ಕೈ ಇಡಬೇಡಿ. ಈಗ ಒಂದು 2-3 ಸತಿ ನೀವು ಒಂದು ಪದ ಬಳಸಿದ್ರಿ, ಡೈನಾಮಿಕ್ ಸಿಸ್ಟಮ್ಸ್ ಅಂತ. ಹೌದು, ಏನ್ ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಏನಾದ್ರು ಅದೇ ಈಗ ನಮ್ ಇವರು ರಾಜೇಶ್ ಅವ್ರು ಕೇಳಿದ್ರಲ್ಲ, ಮಾರ್ಕೆಟ್ ಏರುಪೇರು ತುಂಬಾ ಆಗ್ತಾ ಇರುತ್ತೆ. ಹೌದು, ಬಟ್ ಆ ಏರುಪೇರು ಆಗೋದನ್ನ ತಿಳ್ಕೊಳ್ಳೋದು ಹೆಂಗೆ ಅಂತ ಕೇಳಿದ್ರಲ್ಲ. ಹೌದು, ಆಕ್ಚುಲಿ ಈಚ್ ಅಂಡ್ ಎವರಿ ಟ್ರೇಡರ್ಸ್ಗೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋರಿಗೆ ಆ ಏರುಪೇರು ಹೆಂಗಾಗುತ್ತೆ ಅಂತ ತಿಳ್ಕೊಂಡ್ಬಿಟ್ರೆ ಅದರಲ್ಲಿ ಸೂಸೈಡ್ ಮಾಡ್ಕೊಳ್ಳೋದಿಲ್ಲ, ಬರೀ ದುಡ್ಡೇ ಮಾಡ್ಬೋದು. ಅಂದ್ರೆ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೆಂಗಪ್ಪ ಅಂದ್ರೆ, ಒಂದ್ ದಿನದ ಟರ್ನ್ ಓವರ್ ಇಡೀ ನಮ್ಮ ದೇಶದಲ್ಲಿ 1 ವರ್ಷದ ಬಡ್ಜೆಟ್ ಎಷ್ಟಿದೆಯೋ ಅಷ್ಟು. ನಮ್ಮ 1 ವರ್ಷದ ಬಡ್ಜೆಟ್ ಎಷ್ಟು? ಅಪ್ರಾಕ್ಸಿಮೇಟ್ಲಿ 1 lakh crore ಇಂದ 1.5 lakh crore. ಹೌದು, ಕರೆಕ್ಟ್ ಅಲ್ಲ? ಕರೆಕ್ಟ್ ಇದೆ. ಬಟ್ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದ್ ದಿನದ್ದು ಟರ್ನ್ ಓವರ್ ಅಷ್ಟು. ಎಷ್ಟು ಬೇಕಾದ್ರೂ ದುಡ್ಡು ಮಾಡ್ಕೋಬಹುದು. ಬಟ್ ದುಡ್ಡು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದೇನು? ರಾಜೇಶ್ ಅವ್ರು ಕೇಳಿದ ಕ್ವಶನ್ ಏನು, ಏರುಪೇರು ಆಗುತ್ತೆ ಹೆಂಗ್ ತಿಳ್ಕೊಳ್ಳೋದು ಅಂತ. ಈ ಕ್ವಶನ್ ಇವಾಗ ನೀವು ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ಲ, ನಿಮ್ಗಲ್ಲ ಗೊತ್ತಿರೋರ್ಗು ಅದೇ ಕ್ವಶನ್ ಬರುತ್ತೆ. ಆ ಕ್ವಶನ್ಗೆ ಆನ್ಸರ್ ಈ ಡೈನಾಮಿಕ್ ಸಿಸ್ಟಮ್. ಆಕ್ಚುಲಿ ಮೇಲ್ ಹೋಗುತ್ತೆ, ಏರುಪೇರು ಆಗುತ್ತೆ, ಮೇಲ್ ಹೋಗುತ್ತೆ, ಯಾವಾಗ ಹೋಗುತ್ತೆ ಅಂತ ಗೊತ್ತಾಗ್ಬೇಕು. ಅದನ್ನ ತೋರಿಸ್ಕೊಡುತ್ತೆ ಈ ಡೈನಾಮಿಕ್ ಸಿಸ್ಟಮ್. ಹೇಳುತ್ತೆ ಅಪ್ ಅಂತ ಹೇಳುತ್ತೆ. ಈಗ ಅಪ್ ಹೋಗುತ್ತೆ, ಅಪ್ ಡೈರೆಕ್ಷನ್, ಮತ್ತೆ ಕೆಳಗೆ ಬರ್ಬೇಕಾದ್ರೆ ಡೌನ್ ಡೈರೆಕ್ಷನ್ ಅಂತ ಆಟೋಮೆಟಿಕ್ ಆಗಿ ಅದೇ ಹೇಳುತ್ತೆ. ಆ ಥರದ್ದೊಂದು ಟೂಲ್ ಅದು. ಅದನ್ನೇ ನಾನು ಡೈನಾಮಿಕ್ ಸಿಸ್ಟಮ್ ಅಂತ ಅವಾಗ ಹೇಳ್ತಾ ಇರೋದು. ಅದು ನಾನು ದುಡ್ಡು ಮಾಡ್ಕೊಳ್ಳೋಕೆ ಅಂತ ರೆಡಿ ಮಾಡ್ಕೊಂಡೆ. ದುಡ್ಡು ಮಾಡ್ಕೊಂಡು ಏನಪ್ಪ ಮಾಡೋದು, ಒಬ್ಬನೇ ದುಡ್ಡು ಮಾಡ್ಕೊಂಡು ಏನ್ ಮಾಡೋದು? ಸರಿ, ನಾವು ಇಲ್ಲಿ ನೋಡಿ, ಇಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ, ಬಟ್ ಅಲ್ಲಿ ಟ್ರೇಡಿಂಗ್ ಅಲ್ಲಿ ನಮ್ದು ಆಟೋಮೆಟಿಕ್ ಆಗಿ ಮಲ್ಟಿಪ್ಲೈ ಆಗ್ತಾನೆ ಇದೆ. ಅದ್ರ ಮುಂದೆ 24 ಗಂಟೆ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ತರಕಾರಿ ಮಾರ್ಕೆಟ್ ಅಲ್ಲಿ 24 ಗಂಟೆ ಕೂತ್ಕೋಬೇಕು, ಇಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ತರ ಒಂದು ಡೈನಾಮಿಕ್ ಸಿಸ್ಟಮ್ ಟೂಲ್ ತರ ಇದ್ರೆ, ಇಲ್ಲದೆ ಇದ್ರೆ 24 ಗಂಟೆ ಕೂತ್ಕೋಬೇಕಾಗುತ್ತೆ. ಸೊ ಅದೇ ಡೈನಾಮಿಕ್ ಸಿಸ್ಟಮ್. ನಿಮ್ಮ ಒಂದು ಸಾಫ್ಟ್ವೇರ್ ಕಲ್ತ್ಕೊಳ್ಳೋದಕ್ಕೆ ನಮ್ಗೇನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಥವಾ ಆ ಥರ ಏನಾದರೂ ಏನು ಬೇಕಾಗಿಲ್ಲ. ಕಂಪ್ಯೂಟರ್ ಅಲ್ಲಿ ಬೇಸಿಕ್ ಎಜುಕೇಶನ್ ಇದೆಯಲ್ಲ, ನಮ್ಮ LKG ಮಕ್ಕಳಿಗೆಲ್ಲ ಕೊಡ್ತಾ ಇದ್ದಾರೆ ಇವಾಗ. ಕರೆಕ್ಟ್ ಅಲ್ಲ? ಫಸ್ಟ್ ಅಷ್ಟಿದ್ರೆ ಸಾಕು. ಸೊ ನಿಮ್ ಪ್ರಕಾರ ನಾವು ಡೈನಾಮಿಕ್ ಸಿಸ್ಟಮ್ ಥ್ರೂ ನಾವು ನಮ್ಮ ವಹಿವಾಟು ಏನಿದೆಯೋ ಅದನ್ನ ಮಾಡಬಹುದು. ಡೈನಾಮಿಕ್ ಸಿಸ್ಟಮ್ ನ ಯೂಸ್ ಮಾಡೋದು ಹೆಂಗೆ, ಮಾರ್ಕೆಟ್ ಅಲ್ಲಿ ಬೇಸಿಕ್ಸ್ ಹೆಂಗೆ ಬೈ ಮಾಡೋದು, ಹೆಂಗ್ ಸೆಲ್ ಮಾಡೋದು, ಆಮೇಲೆ ಡೈನಾಮಿಕ್ ಸಿಸ್ಟಮ್ ಏನ್ ಹೇಳುತ್ತೆ ಅಂತ ಶಿಸ್ತಿಂದ ಫಾಲೋ ಮಾಡೋದು. ಇಷ್ಟು ಮಾಡ್ಬಿಟ್ರೆ ಸಿಕ್ಕಾಪಟ್ಟೆ ಎಷ್ಟು ನೀವು ಅನ್ಕೊಳ್ತೀರೋ ನಿಮ್ ಬುದ್ಧಿವಂತಿಕೆ ಅಷ್ಟು ಅರ್ನ್ ಮಾಡ್ಬೋದು. ಆದ್ರೂ ಅದ್ರದ್ದು ಎಜುಕೇಶನ್ ಜೊತೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ನನ್ನ ಟೋಟಲ್ ನಮ್ಮ ಫ್ರೆಂಡ್ಸ್ ಎಲ್ಲ ಇವತ್ತು ಅದ್ರದ್ದು ಎಜುಕೇಶನ್ ಮಾಡ್ತಾ ಇದ್ದಾರೆ ಎಲ್ಲ. ನಾನು ಹೇಳಿ ನಾನು ಹೋಗಕ್ ಆಗ್ತಾ ಇಲ್ಲ. ಈಗ ಅವ್ರು ಬಂದು ಎಲ್ಲರಿಗೂ ಟೀಚ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನ್ ಹೇಳ್ಕೊಡ್ತಾರೆ, ಮಲ್ಟಿಪ್ಲೈ ಹೆಂಗ್ ಮಾಡೋದು ನಿಮ್ ದುಡ್ಡನ್ನ, ಮನಿ ಮಲ್ಟಿಪ್ಲಿಕೇಶನ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಅಲ್ಲಿ ಹೆಂಗ್ ಮಾಡೋದು ಅಂತ. ಕೋಟ ನೋಟ್ ಪ್ರಿಂಟ್ ಮಾಡೋದಲ್ಲ. ಕರೆಕ್ಟ್. ಇನ್ ಕೇಸ್ ಕೋಟ ನೋಟ್ ಪ್ರಿಂಟ್ ಮಾಡೋದು ನಿಜ ಆಗಿದ್ದಿದ್ರೆ ಅವ್ರು ಅದನ್ನ ಬಿಟ್ಬಿಟ್ಟು ಇದಕ್ಕೆ ಬರೋರು. ತಲೆನೋವೇ ಇಲ್ವಲ್ಲ. ಸೊ ಈಗ ಹೊಸದಾಗಿ ನಮ್ಮಂತವ್ರು ಬಂಡವಾಳ ಹೂಡಕ್ ರೆಡಿ ಇರ್ತೀವಲ್ಲ, ಅಂತವ್ರಿಗೆ ನೀವು ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ತಿಳ್ಕೊಳ್ಳಿ. ಬಂಡವಾಳ ಹಾಕಕ್ ಮುಂಚೆ ತಿಳ್ಕೊಳ್ಳದೆ ಯಾವ್ದ್ರದ್ದು ಕೈ ಇಡಬೇಡಿ. ತಿಳ್ಕೊಂಡ್ಮೇಲೆ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಕರೆಕ್ಟ್ ಆಗಿದ್ದಾಗ, ಹೌದು ಕರೆಕ್ಟ್ ಇದೆ, ಇದು ಮಾಡ್ಬೋದು ಅಂದಾಗ, ಸಣ್ಣದಾಗಿ ನಿಮ್ಗೆ ಕಳ್ಕೊಂಡ್ರು ಏನು ನಿಮ್ ಜೀವನಕ್ಕೆ ತೊಂದರೆ ಆಗದೆ ಇರುವಷ್ಟು ಹಣನ ಹಾಕಿ ಒಂದು ರಿಯಲ್ ಆಗಿ ನೀವೇ ಸ್ವತಃ ಟೆಸ್ಟ್ ಮಾಡಿ.
ಆಮೇಲೆ ಎಷ್ಟು ಕೋಟಿ ಬೇಕಾದರೂ ಹಾಕೊಂಡು ನೀವು ಬಿಸ್ನೆಸ್ ಮಾಡ್ಬೋದು. ಫಸ್ಟು ನಿಮ್ಮ ಮೈಂಡ್ಗೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಕರೆಕ್ಟ್ ಇದೆ ಅಂತ ಅನ್ನಿಸ್ಬೇಕು, ನಿಮಗೆ ಸ್ಯಾಟಿಸ್ಫೈ ಆಗಬೇಕು. ಆ ಥರ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ತಿಳ್ಕೊಳ್ಳದೆ ದಯವಿಟ್ಟು ಈ ಒಂದು ಬಿಸ್ನೆಸ್ಗೆ ದಯವಿಟ್ಟು ಬರಬೇಡಿ ಅಂತಲೇ ನನ್ನ ಸಜೆಷನ್. 2-3 ದಿನ ತಿಳ್ಕೊಳ್ಳೋದು ಅಷ್ಟೇ. ಈ ಒಂದು ಬಂಡವಾಳ ಹೂಡೋದಕ್ಕೆ ಏನು ಲಕ್ಷಾಂತರ ರೂಪಾಯಿ ಬಂಡವಾಳ ಬೇಕಾಗತ್ತಾ ಅಥವಾ ಹೇಗೆ? ಏನು ನಿಮ್ಮ ಸಲಹೆ? ಅಂಥದ್ದೆಲ್ಲ ಏನೂ ಇಲ್ಲ. ಆಹಾ. ಏನು ನಿಮ್ದೊಂದು ಬ್ಯಾಂಕ್ ಅಕೌಂಟ್ ಇರಬೇಕು, ಒಂದು ಪ್ಯಾನ್ ಕಾರ್ಡ್ ಇರಬೇಕು, ಆಹಾ. ಮತ್ತೆ ಒಂದು ಏನು ಡಿಮೇಟ್ ಅಕೌಂಟು ಅಂತ ಒಂದು ಓಪನ್ ಮಾಡ್ತಾರೆ. ಆದ್ಮೇಲೆ ಟ್ರೇಡಿಂಗ್ ಅಕೌಂಟ್ ಅಂತ ಒಂದು ಓಪನ್ ಮಾಡ್ತಾರೆ. ನಾರ್ಮಲ್ ಆಗಿ ಬರೀ ಡಿಮೇಟ್ ಅಕೌಂಟ್ ಅಲ್ಲಿ ಟ್ರೇಡ್ ಮಾಡ್ಬೋದು ಅನ್ಕೊಳ್ತಾರೆ. ಅದು ಸ್ಟಾಕ್ಸ್ ನ ಸ್ಟೋರ್ ಮಾಡೋದಕ್ಕೆ. ಬ್ಯಾಂಕಲ್ಲಿ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡ್ತೀವಲ್ಲ ಆ ಥರ ಅದು. ಸೊ ಟ್ರೇಡಿಂಗ್ ಅಕೌಂಟ್ ಅಂತ ಯಾವುದೇ ಬ್ರೋಕಿಂಗ್ ಫರ್ಮ್ ಸುಮಾರು ಇದೆ, ಫರ್ಮ್ಸ್ ಇದೆ. ಎಕ್ಸ್ಚೇಂಜ್ ಇಂದ ಮೆಂಬರ್ಶಿಪ್ ತಗೊಂಡು ನಾವು ಮೀಡಿಯೇಟರ್ ಥ್ರೂನೇ ಮಾಡಬೇಕು. ಆಕ್ಚುಲಿ ಅವ್ರನ್ನ ಬ್ರೋಕರ್ಸ್ ಅಂತಾರೆ, ಬ್ರೋಕಿಂಗ್ ಫರ್ಮ್ ಇಟ್ಕೊಂಡಿರ್ತಾರೆ. ಎಕ್ಸ್ಚೇಂಜ್ ಇಂದ ಕೋಟ್ಯಾಂತರ ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ತಗೊಂಡಿರ್ತಾರೆ ಅವರು. ನಾವು ಡೈರೆಕ್ಟ್ ಆಗಿ ಎಕ್ಸ್ಚೇಂಜ್ ಅಲ್ಲಿ ಮಾಡಕ್ಕೆ ಇಲ್ಲಿ ನಮ್ಗೆ ಯಾವುದು ಫೆಸಿಲಿಟಿ ಇಲ್ಲ. ಆಮೇಲೆ ಕೋಟ್ಯಾಂತರ ರೂಪಾಯಿ ಮೆಂಬರ್ಶಿಪ್ ತಗೊಂಡು ಮಾಡ್ಕೊಳ್ಳುವಂಥದ್ದು ಇವಾಗ ಸಡನ್ ಆಗಿ ಯಾರು ಮಾಡೋಕ್ಕಾಗಲ್ಲ. ಹೊಸಬರು ಆ ಸೆಕ್ಯೂರಿಟೀಸ್ ಹತ್ರ ಹೋಗ್ಬಿಟ್ಟು ನೀವು ಅಕೌಂಟ್ ಓಪನ್ ಮಾಡಿ ಅಂತ ಹೇಳಿದ್ರೆ ನಾವು ಟ್ರೇಡ್ ಮಾಡ್ಬೇಕಾದ್ರೆ ಅವರೆಲ್ಲ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳ್ತಾರೆ. ಅದೇ ಅಡ್ರೆಸ್ ಪ್ರೂಫು, ID ಪ್ರೂಫು, ಜನರಲ್ ಬೇಸಿಕ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವ್ರ ಅಕೌಂಟ್ ಓಪನ್ ರೆಡಿ ಅಂತಾರೆ. ಆಮೇಲೆ ನೀವು ಒಂದು 5,000 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು. ತುಂಬಾ ಕಡಿಮೆ ಅಂದ್ರೆ ಟೆಸ್ಟಿಂಗ್ಗೆ 5,000 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು. ಇನ್ನೂ ಕಡಿಮೆ ಅಂದ್ರೆ 500 ರೂಪಾಯಿಂದನೂ ಸ್ಟಾರ್ಟ್ ಮಾಡ್ಬೋದು. ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ಜನ ಇವತ್ತು ಕಾಲೇಜ್ ಸ್ಟೂಡೆಂಟ್ಸು, ಸ್ಕೂಲ್ ಮಕ್ಕಳೆಲ್ಲ ಮಾಡ್ತಾ ಇದ್ದಾರೆ. 500 ರೂಪಾಯಿ 1,000 ರೂಪಾಯಿ ಇನ್ವೆಸ್ಟ್ ಮಾಡಬೇಕು, ಅಷ್ಟಿಂದನೂ ಮಾಡ್ಬೋದು. ಯಾವುದು ಲಕ್ಷಾಂತರ ರೂಪಾಯಿ ಬೇಕು ಅಂತ ಸುಮ್ಮನೆ ಹೊರಗಡೆ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅದು ಬೇಕಾಗಿಲ್ಲ. ನನಗೆ ಗೊತ್ತಿರಂಗೆ 50 ರೂಪಾಯಿಂದನೂ ಮಾಡ್ಬೋದು. ಇನ್ನೂ ಕಡಿಮೆ ಅಂದ್ರೆ 5 ರೂಪಾಯಿಂದನೂ ಮಾಡ್ಬೋದು. ಹಣ ಸಂಪಾದನೆ ಮಾಡಕ್ಕೆ ಇದೊಂದೇನಾ ದಾರಿ ಅಥವಾ ಹೆಚ್ಚಿಗೆ? ಹಣ ಸಂಪಾದನೆ ಮಾಡೋಕ್ಕೆ ಎಲ್ಲಾ ಬಿಸ್ನೆಸ್ ಅಲ್ಲೂ ಆಗುತ್ತೆ. ಬಟ್ ಸಿಕ್ಕಾಪಟ್ಟೆ ಯೂಸ್ ಹಣ ಸಂಪಾದನೆ ಮಾಡಕ್ಕೆ ಇದೊಂದೇ ದಾರಿ. ಬೇಕಾದಷ್ಟು ಬಿಲ್ ಗೇಟ್ಸ್ ಕ್ರಾಸ್ ಮಾಡಬೇಕು ಅಂತ ಮನಸ್ಸಲ್ಲಿದ್ರೆ ಇದೊಂದೇ ದಾರಿ. ಯಾವ ರೀತಿ ಉದಾಹರಣೆ ಪ್ರಕಾರ ಹೇಳಕ್ಕಾಗತ್ತ ಹೆಂಗೆ ಅಂತ? ಈಗ ನಮ್ಮ ಇನ್ಫೋಸಿಸ್ ಅವರು, ಬಿಲ್ ಗೇಟ್ಸ್ ಎಲ್ಲರನ್ನೂ ಎಕ್ಸಾಂಪಲ್ ತಗೊಳ್ಳಿ. ನಮ್ಮ ರಿಲಯನ್ಸ್ ಧೀರುಭಾಯಿ ಅಂಬಾನಿ ಅವರು, ಹೌದು, ಅವರೆಲ್ಲ ಅವ್ರದ್ದು ಆಕ್ಚುಲಿ ಪಾಲಿ ಬಿಸ್ನೆಸ್ ಇತ್ತು, ಗೊತ್ತಲ್ಲ ನಿಮಗೆ. ಬರೀ ಆ ಒಂದು ಬಿಸ್ನೆಸ್ ಅಲ್ಲೇ ಬರಕಾಯ್ತಾ? ಅವ್ರು ಯಾವಾಗ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಆದ್ರು, ಅವ್ರದ್ದು ಕಂಪನಿನ ಲಿಸ್ಟಿಂಗ್ ಮಾಡಿ, ಸುಮಾರು ಪ್ರಾಸೆಸ್ ಇದೆ. ಅಷ್ಟು ದೊಡ್ಡದಾಗಿ ನಾವೇನು ಹೋಗೋದು ಅವಶ್ಯಕತೆ ಇಲ್ಲ. ಯಾರ್ಯಾರು ಸ್ಟಾಕ್ ಮಾರ್ಕೆಟ್ ಒಳಗಡೆ ಬಂದು ಎಂಟ್ರಿ ಆಗಿದ್ದಾರೆ ನೋಡಿ, ಅವ್ರು ಮಾತ್ರನೇ ರಿಚೆಸ್ಟ್ ಪರ್ಸನ್ ಅಲ್ಲಿ ಇರ್ತಾರೆ. ಕರೆಕ್ಟ್. ಹೌದು. ಬೇರೆ ಬೇರೆ ಕಾಮನ್ ಬಿಸ್ನೆಸ್ ಅಲ್ಲಿ ನನಗೆ ಗೊತ್ತಿರೋಂಗೆ ಅಷ್ಟಿಲ್ಲ. ಇಲ್ಲ, ಆ್ಯಕ್ಚುಲಿ ಈ ಒಂದು ಹಣ ಮಾಡೋ ಮಲ್ಟಿಪ್ಲಿಕೇಶನ್ ಇದರಲ್ಲಿ ಇಷ್ಟೊಂದು ಸುಲಭ ಇದೆ. ಬಟ್ ಆದರೂ ಯಾಕೆ ಹಣ ಮಾಡಿರೋರನ್ನ ಹುಡುಕಿದ್ರೆ ಬರೀ ಬೆರಳೆಣಿಕೆ ಅಷ್ಟು ಜನ ಮಾತ್ರ ಸಿಗ್ತಾರೆ ನಮಗೆ? ಅದೇ ನೋಡಿ ಮಾರ್ಕೆಟಲ್ಲಿ ಯೂಸ್ ಮಾಡೋವಂಥ ಸೈಕಾಲಜಿ ಒಂದು. ಆಮೇಲೆ ಎಲ್ಲ ವಿಷಯದಲ್ಲೂ, ನಾಟ್ ಓನ್ಲಿ ಸ್ಟಾಕ್ ಮಾರ್ಕೆಟ್. ಇವಾಗ ನಿಮ್ದು ಫಾರ್ಮೋ ಬಿಸ್ನೆಸ್ ಅಲ್ಲೇ ತಗೊಳ್ಳಿ, 100 ಜನ ತಗೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರಲ್ಲಿ ಒಂದು 2-3 ಜನ ಮಾತ್ರ ಸಖತ್ ಸಕ್ಸಸ್ ಆಗಿರ್ತಾರೆ. ಮಿಕ್ಕಿದವರೆಲ್ಲ ಯಾಕಾಗಿಲ್ಲ? ಬೇಸಿಕ್ ಅವ್ರವ್ರ ಎಫರ್ಟ್ ಎಷ್ಟು ಆಗ್ತಾರೋ ಅಷ್ಟು ಆಗ್ತಾರೆ. ಕರೆಕ್ಟ್. ಅವ್ರ ಎಫರ್ಟ್ ಮೇಲೆ ರಿಟರ್ನ್ಸ್ ಬರುತ್ತೆ. ಆ ಎಫರ್ಟ್ ಮೇಲೆ ರಿಟರ್ನ್ಸ್ ಬರೋದ್ರ ಜೊತೆಲಿ ಡೈನಾಮಿಕ್ ಸಿಸ್ಟಮ್ ಏನಪ್ಪ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂದ್ರೆ, ಎಫರ್ಟ್ ಕಡಿಮೆ ಒಂದು 10% ಹಾಕಿದ್ರು 90% ರಿಸಲ್ಟ್ ಕೊಡುತ್ತೆ. ಇದೊಂದು ಸಪೋರ್ಟ್ ಇಟ್ಕೊಂಡ್ರೆ, ಈ ಸಪೋರ್ಟ್ ಇಟ್ಕೊಳ್ಳೋರು ಯಾರು? ಈ ಡೈನಾಮಿಕ್ ಸಿಸ್ಟಮ್ ಸಪೋರ್ಟ್ ತಗೊಳ್ಳೋದೂ ಅವ್ರು ಹಾಕೋ ಎಫರ್ಟ್ ಅಂತಾನೆ ಹೇಳ್ತೀನಿ ನಾನು. ಇದನ್ನ ಯೂಸ್ ಮಾಡೋ ಎಫರ್ಟ್ ಆಗದೆ ಇರೋರು 100% ದುಡ್ಡು ಮಾಡೋಕ್ಕಾಗಲ್ಲ. ಇಂಥ ಒಂದು ಟೂಲ್ ಸಿಗೋದಿಲ್ಲ. ಸಿಕ್ಕಿದ್ರು ಅದ್ರ ಮೇಲೆ ನಾನಾ ಥರದ ಕ್ವಶನ್ ಕಳ್ಕೊಂಡಿರ್ತಾರೆ. ನೀವೇ ಹೇಳಿದ್ರಿ ಈಗ. ಹೌದು, ಸಿಕ್ಕಾಪಟ್ಟೆ ಹೋಗಿ ಕಳ್ಕೊಳ್ತಾರೆ. ಬಟ್ ಈ ಥರದ್ದು ಯಾವುದಾದ್ರೂ ಒಂದು ಹೇಳಿದಾಗ, ಅಯ್ಯೋ ನಾನು ಎಷ್ಟು ನೋಡಿಲ್ಲ, ನಾನು 30 ವರ್ಷದಿಂದ ಮಾರ್ಕೆಟಲ್ಲಿ ಇದ್ದೀನಿ, ಆ ಥರದ್ದೊಂದು ಏನು ಇರೋಕ್ಕೆ ಸಾಧ್ಯ ಇಲ್ಲ. ಹೌದಾ? ಗುಡ್. ಅಂದರೆ ಅವ್ರಿಗೆ ಇಷ್ಟು ಎಫರ್ಟು ಹಾಕಕ್ಕಾಗ್ತಾ ಇಲ್ಲ, ಅದಕ್ಕೆ ಅವ್ರು ಉದ್ಧಾರ ಆಗ್ತಾ ಇಲ್ಲ. ಡೈನಾಮಿಕ್ ಸಿಸ್ಟಮ್ ಯೂಸ್ ಮಾಡಿಕೊಂಡು ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಕ್ಕೆ ಒಂದ್ ದಿನಕ್ಕೆ ನೀವು ಸ್ಪೆಂಡ್ ಮಾಡಬೇಕಾಗಿರೋದು 10 ನಿಮಿಷ ಮಾತ್ರನೇ. ಇದ್ರಿದ್ದಾಗ ಸಂಪೂರ್ಣವಾಗಿ ಇದೇ ಬಿಸ್ನೆಸ್ ಅಲ್ಲಿ ದುಡ್ಡು ಹಾಕ್ಬಿಡೋದ ಅಥವಾ ಇರೋ ಬಿಸ್ನೆಸ್ ಅಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಾ? ಬಟ್ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ನಿಮ್ಮನ್ನ ನೀವು ವೆರಿಫಿಕೇಶನ್ ಮಾಡ್ಕೊಳ್ಳಿ. ಮಾರ್ಕೆಟ್ ನ ವೆರಿಫೈ ಮಾಡಬೇಡಿ.